ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಹೊಸ ಹುಡುಗಿ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಬಂದು ಇಂಗ್ಲೀಷ್ನಲ್ಲಿ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಈ ಮಲ್ಟಿಪಲ್ ಚಾಯ್ಸ್ ಬಂದು ಕರ್ನಾಟಕ ಅವರು ರಿಲೀಸ್ ಮಾಡಿರುವಂಥ 3 ಕೊಡೋದು ಕ್ವಶನ್ ಪೇಪರ್ ಇಂದ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ನೀವೇನಾದರೂ ನಾನು ಕೊಡುವಂಥ ಈ ಮಲ್ಟಿಪಲ್ ಚಾಯ್ಸ್ನ ಕ್ವಶನ್ನ ನೀವು ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಹೋದರೆ ನೀವು ಈಸಿಯಾಗಿ 10 ಮಾರ್ಕ್ಸಿಗೆ 8 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮಾತ್ರ ಕೊನೆ ತನಕ ನೋಡಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋದಾದರೆ ಮಾಡಲ್ ಕ್ವಶನ್ ಪೇಪರ್ 1 ಬೋರ್ಡ್ ಅವರು ರಿಲೀಸ್ ಮಾಡುವಂಥದ್ದು. ಪಾರ್ಟ್ ಎಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, 10 ಮಾರ್ಕ್ಸ್ ಇರುತ್ತದೆ. ದೀಸ್ ಆರ್ ಆಲ್ ಫ್ರಮ್ ಪೊಯೆಟ್ ಆ್ಯಂಡ್ ಪೊಯೆಟ್ಸ್, ನಾಟ್ ಗ್ರಾಮರಲ್ಲಿ ಬರೋಲ್ಲ, ಬರೀ ಪೊಯೆಟ್ಸಲ್ಲಿ ಮಾತ್ರ. ಪೊಯೆಟ್ಸ್ ಆಮೇಲೆ ಪೊಯಮ್ಸಲ್ಲಿ ಇದ್ದಿರುತ್ತೆ. ಮೊದಲನೇ ಕ್ವಶನ್ ನೋಡೋದಾದರೆ, ಜುಲೈಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್. ಜುಲೈಟ್ ಯಾವ ಥರ ಡಿಸ್ಕ್ರೈಬ್ ಮಾಡಲಿಲ್ಲ. ಅವಳು ಲವಿಂಗ್ ಅಂತ ಡಿಸ್ಕ್ರೈಬ್ ಮಾಡ್ತಾಳೆ, ಜೆಂಟಲ್ ಅಂತ ಡಿಸ್ಕ್ರೈಬ್ ಮಾಡ್ತಾಳೆ, ಬ್ಲ್ಯಾಕ್ ಬ್ರೌಡ್ ಅಂತ ಡಿಸ್ಕ್ರೈಬ್ ಮಾಡ್ತಾರೆ, ಬಟ್ ಗ್ಯಾರಿಶ್ ಅಂತ ಡಿಸ್ಕ್ರೈಬ್ ಮಾಡೋದು. ಸೊ ಮೊದಲನೇ ಕ್ವಶನಿಗೆ ಎ ಆನ್ಸರ್ ಆಗುತ್ತೆ. ಇನ್ನು ಎರಡನೇ ಕ್ವಶನಿಗೆ ಹೋದರೆ, ಇನ್ 2 ಡಿಯರ್ ಡ್ಯಾಶ್ ವಾಸ್ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್. ನಿಮಗೆ ಗೊತ್ತಿರ್ಬೋದು, ಫಸ್ಟ್ 2 ಡಿಯರಲ್ಲಿ ಕೊಟ್ಟಿರೋದು ಡೆತ್ ಸೆಂಟೆನ್ಸ್, ಆಮೇಲೆ ಲೈಫ್ ಇಂಪ್ರೂವ್ಮೆಂಟ್ಸ್ಮೆಂಟ್ ಆಗುತ್ತೆ, ಆಮೇಲೆ ಅವ್ನು ಕೊನೆಗೆ ಬಿಟ್ಟು ಕಳಿಸ್ಬಿಡ್ತಾರೆ. ಮೂರನೇ ಕ್ವಶನ್ ಬಂದು, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟೈರಿ ವಿತ್. ಯಾವುದಕ್ಕಿಂದು ಹೋಗಬಾರ್ದು ಅಂದರೆ ಎಕ್ಸ್ಟ್ರಾಡೇಗೆ ಹೋಗಬಾರ್ದು ಅಂತ ಅಲ್ಲಿ ಪೊಯೆಟ್ ಹೇಳ್ತಾರೆ. ನಾಲ್ಕನೇ ಕ್ವಶನ್ ಬಂದು, ಡೋನಾಲ್ಡ್ ಆರ್ ಎಂಟರ್ಸ್ ದ ಪಾರ್ಕ್ ಅಕ್ಯುಪೈಡ್ ಬೈ ಡ್ಯಾಶ್ ಇನ್ ದ ಪ್ಲೇಸ್ ಇನ್ ಮಾರ್ನಿಂಗ್. ಗೊತ್ತಿದೆ ಇದು, ಡಿ ಪೆಟ್ರಾ. ಇನ್ ದ ಗಾರ್ಡನ್ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ವಿಸಿಬಲ್ ಅಬ್ಸ್ಟ್ರಾಕ್ಟ್ ಡೊಮೈನ್ ವೆನ್ ತಮ್ಮಣ್ಣ ಥಾಟ್ ಆಫ್. ಇದಕ್ಕೆ ಗೊತ್ತಿರ್ಬೋದು ನೀವು, ಅವನು ಯಾವ ಥರ ರಿವೆಂಜ್ ತೊಗೊಂಡ ಅಂದರೆ ಕಂಪೋಸಿಂಗ್ ದ ಎಕ್ಸ್ಪೀರಿಯನ್ಸಸ್ ಬ್ಯಾಲೆಟ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್. ಇದು ನಿಮಗೆ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಸೊ ನಿಮಗೆ ಇಂಪಾರ್ಟೆಂಟ್ 4 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಆರನೇ ಕ್ವಶನ್ ಬಂದು, ಬಾರ್ಗಸ್ ಬಿಲೀವ್ ದ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ ವೆನ್. ಫಸ್ಟ್ನೇದು ದ ಪೊಯೆಟ್ ರೈಟ್ಸ್ ಇಟ್, ಎರಡನೇದು ದ ರೀಡರ್ ರೀಡ್ಸ್ ಇಟ್, ಓನ್ಲಿ ದ ರೀಡರ್ಸ್ ರೀಡ್ಸ್ ಇಟ್. ಸೊ ದಟ್ಸ್ ವೈ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ. ಏಳನೇ ಕ್ವಶನಿಗೆ ಇದು ಬಿಟ್ಟ ಸ್ಥಳ ತುಂಬಿ ಅಂತಿದೆ. ಡ್ರೈವರ್ ಹಂಟರ್, ಪೆಡಿಸ್ಟ್ರೈನ್ ಬಂದು ಡಿ ಪ್ರಿಡೇಟರ್ ಅಂತ ಆಗುತ್ತೆ. ಎಂಟನೇ ಕ್ವಶನ್ ಬಂದು, ಇನ್ ದ ವೆಕ್ಟರ್ ರೂಫ್ ವಾಸ್ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಈಸ್ ವಿಲೇಜ್ ಬಿಕಾಸ್ ಈ ವಾಸ್ ಎಕ್ಸ್ಪರ್ಟ್ ಇನ್ ವಿಸ್ಪೇರಿಂಗ್ ಕ್ಯಾಂಪೇನ್. ಸೊ ನಿಮಗೆ 4 ಮಾರ್ಕ್ಸ್ ಕ್ವಶನಿಗೆ 8ನೇ ಚಾಪ್ಟರ್ ಇದೆಯಲ್ಲ, ದ ವೆಕ್ಟರ್, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಈ ಚಾಪ್ಟರ್ ದ ಗಾರ್ಡನ್ ದ ವೆಕ್ಟರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ 4 ಮಾರ್ಕ್ಸ್ ಕ್ವಶನ್. ಎರಡರಲ್ಲಿ ಇದ್ದೇ ಇರುತ್ತೆ. ನಾನು 9ನೇ ಕ್ವಶನ್ ಬಂದು, ಅಕಾರ್ಡಿಂಗ್ ಟು ದ ಸೈನತ್. 9ನೇ ಕ್ವಶನ್ ಬಂದು ನೋಡ್ಕೊಂಬಿಡಿ ಕ್ವಶನ. ಇದಕ್ಕೆ ಆನ್ಸರ್ ಸೆಲ್ಫ್ ರೆಸ್ಪೆಕ್ಟ್ ಆಗುತ್ತೆ. 10th ಕ್ವಶನ್ ಬಂದು, ವಿಚ್ ಈಸ್ ದ ಆಡ್ ಪೇರ್ ಅಮಾಂಗ್ ದ ಫಾಲೋಯಿಂಗ್. ಯಾವುದು ಇಲ್ಲಿ ತಪ್ಪಿದೆ ಅಂತ. ಇದರಲ್ಲಿ ಎ ಕರೆಕ್ಟ್ ಇದೆ, ಸಿ ಕರೆಕ್ಟ್ ಇದೆ, ಡಿ ಕರೆಕ್ಟ್ ಇದೆ, ಬಿ ತಪ್ಪಿದೆ ನೋಡಿ. ಇಲ್ಲಿ ಇದು ಬರಲ್ಲ, ಬಿ ಇದೆ, ಬೇರೆದು ಬರುತ್ತೆ. ಸೊ ಇದಕ್ಕೆ ಬಿ ಆನ್ಸರ್. ಈಗ ಎರಡನೇ ಕ್ವಶನ್ ಪೇಪರಿಗೆ ಹೋಗೋಣ. ಎರಡನೇ ಕ್ವಶನ್ ಪೇಪರಲ್ಲಿ ಮೊದಲನೇ ಕ್ವಶನ್, ದ ವರ್ಡ್ ಗ್ಯಾರಿಶ್ ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಗ್ಯಾರೇಜ್ ಇಲ್ಲಿ ಯಾವುದನ್ನ ರೆಫರ್ ಮಾಡ್ತಾಯಿದೆ ಅಂದರೆ ಆಪ್ಷನ್ ಬಿ, ಸನ್ನ ರೆಫರ್ ಮಾಡ್ತಾಯಿದೆ. ಅದೇ ರೀತಿ ಚೂಸ್ ದ ರೈಟ್ ಸೀಕ್ವೆನ್ಸಸ್ ಆಫ್ ಇನ್ಸಿಡೆಂಟ್ ಆ್ಯಸ್ ದೇ ಪ್ಲೇಸ್ ಇನ್ 2 ಡಿಯರ್. ಇದರಲ್ಲಿ ಸರಿಯಾದ ಆನ್ಸರ್ ಬಂದು ಡಿ, ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಆ್ಯಂಡ್ ಲೇಟರ್ ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ಡ್ ಟು ಲೈಫ್ ಇಂಪ್ರೆಸ್ಮೆಂಟ್ ಆ್ಯಂಡ್ ದ ಗಾಡ್ ವಾಸ್ ಡಿಸ್ಮಿಸ್ಡ್ ಆ್ಯಂಡ್ ಫೈನಲಿ ಎಕ್ಸ್ಪೆಂಡಿಚರ್ ಕೇಮ್ ಟು 600 ಫ್ರಾನ್ಸ್. ಇದು ಸರಿಯಾದ ಆರ್ಡರ್ ಇದೆ. ಅದೇ ರೀತಿ ಕ್ವಶನ್ ನಂಬರ್ 3ಗೆ ಆನ್ಸರು, ದ ಮೇನ್ ಸ್ಪೀಕರ್ ಆಫ್ ದ ಪೋಯಮ್ ಆನ್ ಚಿಲ್ಡ್ರನ್ ಈಸ್ ಪ್ರಾಫಿಟ್. ನಿಮ್ಗೆ ಗೊತ್ತಿದೆ. ಮ್ಯಾಚ್ ದ ಕಾಲಮ್ ಎ ಆ್ಯಂಡ್ ಕಾಲಮ್ ಬಿ. 4th ಕ್ವಶನ್. ಇದಕ್ಕೆ ಸರಿಯಾದ ಮ್ಯಾಚ್ ಬಂದು A3, B1, C2. ಸೊ ಎ ಇಸ್ ದ ರೈಟ್ ಆನ್ಸರ್. 5th ಕ್ವಶನ್ ಬಂದು, ಇನ್ ದ ಸ್ಟೋರಿ ದ ಗಾರ್ಡನ್ ಡ್ಯಾಶ್ ಫೌಂಡ್ ಇಟ್ ಆರ್ ಟು ಡಿಸೈಡ್ ವೆದರ್ ದ ಓಲ್ಡ್ ಮ್ಯಾನ್ ಅರೈವಲ್ ವಾಸ್ ದ ಬೆಟರ್ ಫಾರ್ ದ ವರ್ಸ್. ಯಾರಿಗಂದರೆ ದ ಓನರ್ ವೈಫಿಗೆ ಅರ್ಥ ಆಗ್ತಿರಲ್ಲ, ದ ಓಲ್ಡ್ ಮ್ಯಾನ್ ಬಂದಿರೋದು ಒಳ್ಳೇದಾಗ್ತಾಯಿದೆ ಕೆಟ್ಟದಾಗ್ತಾಯಿದೆ ಅಂತ. ಸೊ 6th ಒನ್ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಕ್ವೈಟ್ ಈಸ್ ಬೈ ಬೆರ್ನಾರ್ಡ್ ಶಾಸ್ ಆ್ಯಸ್ ಮೆನ್ಷನ್ಡ್ ಇನ್ ಐ ಬಿಲೀವ್ಡ್ ದಟ್ ಬುಕ್ ವಿಲ್ ನೆವರ್ ಡಿಸಪೇರ್. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ನಮ್ಮ ಸಿ, ಎವ್ರಿ ಬುಕ್ ವರ್ತ್ ಬೀಯಿಂಗ್ ರೀಡ್ ಆ್ಯಸ್ ಬೀನ್ ರಿಟರ್ನ್ ಬೈ ದ ಸ್ಪಿರಿಟ್. ಕ್ವಶನ್ ನಂಬರ್ 7 ಬಂದು, ಅಕಾರ್ಡಿಂಗ್ ಟು ದ poet dash as more dangerous than anything else in Japan.
ಕ್ರಾಸಿಂಗ್ ದ ರೋಡ್ ಗೊತ್ತಿದೆ ನಿಮಗೆ. ಕ್ವಶನ್ ನಂಬರ್ 8, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ದ ವೆಕ್ಟರ್. ಇದಕ್ಕೆ ಆಪ್ಷನ್ ಸಿ ಆಗುತ್ತೆ ಆನ್ಸರು, ನೋಡ್ಕೊಂಬಿಡಿ. 9th ಬಂದು ಡ್ಯಾಶ್ ಈಸ್ ದ ಓನರ್ ರಾಮ್ ಸೈಕಲ್ ಇನ್ ವೇರ್ ದೇರ್ ಇಸ್ ಎ ವೀಲ್. ಇದಕ್ಕೆ ಆನ್ಸರ್ ಬಂದು ಬಿ ಮುತ್ತು ಭಾಸ್ಕರನ್, ಗೊತ್ತಿದೆ ನಿಮಗೆ. ಇನಿಷಿಯಲ್ ಆಫ್ ದ ಮಾಡೆಲ್ ಇದೆ. ಡ್ಯಾಶ್ 10ನೇ ಕ್ವಶನ್ ಬಂದು ದ ಪಂಚಮ ಹ್ಯಾಡ್ ಟು ವೇಟ್ ಅಟ್ ದ ವೆಲ್ ಅಂಟಿಲ್ ಡ್ಯಾಶ್ ಅರೈವ್ಡ್ ಟು ಡ್ರಾ ವಾಟರ್ ಇನ್ ದ ಪೋಯಮ್ ವಾಟರ್ ಎ ಕಾಮ ಲ್ಯಾಂಡ್ ಲಾರ್ಡ್, ಗೊತ್ತಿದೆ. ಈಗ ಡೈರೆಕ್ಟಾಗಿ 3ನೇ ಕ್ವಶನ್ ಪೇಪರ್ಗೆ ಹೋಗೋಣ. 3ನೇ ಕ್ವಶನ್ ಪೇಪರಲ್ಲಿ ಮೊದಲನೇ ಕ್ವಶನ್ನು, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಜೆಂಟಲ್ ಲವಿಂಗ್ ಬ್ಲ್ಯಾಕ್ ಬರ್ಡ್. ನೈಟ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಇದೆ 2ನೇ ಕ್ವಶನ್ ಬಂದು. ಇಲ್ಲಿ ಎಗೆ 3, ಬಿಗೆ 1ನೇದು, ಸಿಗೆ 2ನೇದು ಬರುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದು ಮೋಸ್ಟ್ ಪ್ರಾಬಲಿ ಈ ವರ್ಷ ಬರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಇದನ್ನು ಕರೆಕ್ಟಾಗಿ ನೋಡ್ಕೊಂಬಿಡಿ. 3ನೇ ಕ್ವಶನ್ ಬಂದು ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಇನ್ಕರೆಕ್ಟ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ಆಫ್ ಆಲ್ ಚಿಲ್ಡ್ರನ್. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಬಿ ಪೇರೆಂಟ್ಸ್ ಮೇ ಹೌಸ್ ದ ಸೌಲ್ ಆಫ್ ಚಿಲ್ಡ್ರನ್. ಇದಕ್ಕೆ ತಪ್ಪಿದೆ. ಇದು ಆ್ಯಕ್ಚುಲಿ ಚಿಲ್ಡ್ರನ್ಸಿಂದ ಇದು ಕರೆಕ್ಟ್ ಆಗುತ್ತೆ, ಪೇರೆಂಟ್ಸಿಗಲ್ಲ. ಕ್ವಶನ್ ನಂಬರ್ 4 ಬಂದು ಡಾನ್ ಗೊಂಜಾಲೋ ಗೋಸ್ ಟು ಡ್ಯಾಶ್ ಫಾರ್ ಹಂಟಿಂಗ್ ಇನ್ ಸನ್ ಮಾರ್ನಿಂಗ್ ಅರವಿಕಾ. ಇದು ಗೊತ್ತಿದೆ ನಿಮಗೆ. 5th ಕ್ವಶನ್ ಬಂದು ಇನ್ ದ ಗಾರ್ಡನ್ ಡ್ಯಾಶ್ ಆ್ಯಡ್ 1000 acres ಆಫ್ ಲ್ಯಾಂಡ್ ಕಂಪೋಸ್ಡ್ ಬ್ಯಾಲೆಟ್ಸ್ ಗೇವ್ ಅಪ್ ಎವ್ರಿಥಿಂಗ್ ಆ್ಯಂಡ್ ಸ್ಟಾರ್ಟೆಡ್ ಆಫ್ ಫ್ರಮ್ ಹಿಸ್ ವಿಲೇಜ್. ತಮ್ಮಣ್ಣ ಇದನ್ನು ಮಾಡೋದು ಇದನ್ನು ಫಾರ್ ರಿವೆಂಜ್ ಆಫ್ ಬಸವಯ್ಯ. 6ನೇ ಕ್ವಶನ್ಗೆ ಬಂದು ಕರೆಕ್ಟ್ ಆನ್ಸರ್ ಬುಕ್ ಬರುತ್ತೆ, ನೋಡ್ಕೊಂಬಿಡಿ, ಯಾಕಂದರೆ ಟೈಮ್ ಕಡಿಮೆ ಇದೆ. 7ನೇ ಕ್ವಶನಿಗೆ ಬಂದು ಮ್ಯಾಥ್ ಫಿಲಿಂದ ಮ್ಯಾಕ್ಸ್ ಫಿಲ್ ಮಾಡೋವಂಥದ್ದು. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಟೋಕಿಯೋ. 8ನೇ ಕ್ವಶನ್ ಬಂದು ಕರೆಕ್ಟ್ ಆನ್ಸರ್ ಡಿ. ಇದು ಸ್ವಲ್ಪ ಹಾರ್ಡ್ ಲೆವೆಲ್ ಕ್ವಶನಲ್ಲಿ ಬರುತ್ತೆ. ಈ ಥರ ಕ್ವಶನ್ ಬಂದರೆ ಸ್ವಲ್ಪ ಕಷ್ಟ ನೀವು ಅಟೆಂಡ್ ಮಾಡೋದು, ನೋಡಿ ಟ್ರೈ ಮಾಡಿ. 9th ಕ್ವಶನ್ ಬಂದು ಇಟ್ ಈಸ್ ಮೈ ರೈಟ್ ವಿ ಕ್ಯಾನ್ ಗೋ ಎನಿವೇರ್ ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಇನ್ ದ ವೇರ್ ದೇರ್ ಈಸ್ ಎ ವಿ. ಇದರಲ್ಲಿ ಕನಮಲ್ ಅನ್ನೋರು ಸ್ಟೇಟ್ ಮಾಡ್ತಾರೆ ಇದನ್ನು. ಇನ್ ದ ಪೋಯಮ್ ವಾಟರ್ ಡ್ಯಾಶ್ ವಾಸ್ ಬರ್ನ್ ಟು ಆ್ಯಶಸ್ ಫಾರ್ ದ ವಾಂಟ್ ಆಫ್ ವಾಟರ್. ಇದಕ್ಕೆ ಕಾಮಚಂದು. ಇದು ಇಂಪಾರ್ಟೆಂಟ್ ಕ್ವಶನ್ನು. ಐ ಥಿಂಕ್ ಇದು ಕೂಡ ಈ ವರ್ಷ ಪಾಸಿಬಲ್ ಬರೋ ಚಾನ್ಸ್ ಇದೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಮುಂದಿನ 2 ವಿಡಿಯೋ 2-3 ಮಾರ್ಕ್ಸ್ ಕ್ವಶನ್ನು ಹಾಗೆ ಗ್ರಾಮರ್ ಕೂಡ ಬರ್ತಾ ಹೋಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. KCET ಸ್ಟೂಡೆಂಟ್, ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಂಜಿನಿಯರಿಂಗ್ ನೀವೇನಾದರೂ ಇಂಜಿನಿಯರಿಂಗ್ ಚಾನಲ್ ಆಗ್ತಿದ್ರೆ ಫುಲ್ ಅಪ್ಡೇಟು, ಫುಲ್ ಟೆಕ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಈ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಯಾವುದನ್ನು ಮಿಸ್ ಮಾಡ್ಕೊಬೋದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.